ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ನಾನಿವತ್ತು 1 ಕಪ್ ಮೈದಾದಲ್ಲಿ ಯಾವ ಥರ ಮನೆಯಲ್ಲೇ ಬನ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ, ಬನ್ನಿ. ಸೊ 1 ಕಪ್ ಆಗೋಷ್ಟು ನಾನಿಲ್ಲಿ ಮೈದಾನ ತೊಗೊಂಡಿದ್ದೀನಿ. 1/4 ಕಪ್ ಅಷ್ಟು ಸ್ವಲ್ಪ ಬೆಚ್ಚಗಿರೋ ಹಾಲನ್ನ ತೊಗೊಂಡಿದ್ದೀನಿ. ಒಂದು ಬೌಲಿಗೆ ನಾನು ಏನು ಹಾಲು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಡ್ರೈ ಈಸ್ಟ್ ಹಾಕ್ಕೊಳ್ತೀನಿ. ಸೊ ಇದೇ ಮೇನ್ ಇಂಗ್ರೀಡಿಯೆಂಟು ನಿಮಗೆ ಬನ್ ಚೆನ್ನಾಗಿ ಆಗೋಕ್ಕೆ. ಸೊ 1 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕದರ್ಸ್ಕೊಂಡಿದ್ದೀನಿ. ಯಾವುದಷ್ಟು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈ ಥರ ಹರ್ಷ ಡ್ರೈ ಈಸ್ಟ್ ಅಂತ ತೊಗೊಂಡಿದ್ದೀನಿ ನಾನು. ಸೊ ಈ ಥರ ಪ್ಯಾಕೆಟಲ್ಲಿ ಸಿಗುತ್ತೆ ನಿಮಗೆ. ಸೊ ಈ ಬಾಕ್ಸಲ್ಲಿ ಇದರಲ್ಲಿ ಒಂದು ಕವರ್ ಕೂಡ ಇರುತ್ತೆ. ಆ ಕವರಲ್ಲಿ ನಿಮಗೆ ಈಸ್ಟ್ ಸಿಗುತ್ತೆ. ಸೊ ಇವಾಗ ಡ್ರೈ ಈಸ್ಟ್ ನಾನು ಏನು ಹಾಕಿದ್ದೀನೋ ಸೊ ಈ ಪ್ಯಾಕೆಟಲ್ಲಿ ಬಂದಿರುತ್ತೆ. ಸೊ ಈ ಪ್ಯಾಕೆಟ್ ನಾನು ಕಟ್ ಮಾಡ್ಕೊಂಡು ಬರೀ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 10 ನಿಮಿಷ ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡೋಣ. ಬೌಲಲ್ಲಿ ಅಷ್ಟೊತ್ತು ನಾನು ಮೈದಾನ ಹಾಕ್ಕೊಳ್ತೀನಿ. ನಾನು ಏನು 1 ಕಪ್ ಮೈದಾ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ಕೊಳ್ತೀನಿ. ಆ ಮೈದಾ ಜೊತೆ ನಾನು ಇವಾಗ ಏನೇನು ಮಿಕ್ಸ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಬೆಣ್ಣೆ ಕೂಡ ಹಾಕ್ಕೊಳ್ತೀನಿ. ಬೆಣ್ಣೆ ಹಾಕೋದ್ರಿಂದ ನಿಮಗೆ ತುಂಬ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕ್ಲೀನಾಗಿ, ಉಪ್ಪು ಮತ್ತು ಬೆಣ್ಣೆ ಎಲ್ಲ. ಈಗ ನೆನೆಸಿರೋ 10 ನಿಮಿಷ ಈಸ್ಟ್ನ ಹಾಲನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗೊಂದು ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ, ಆ ಥರ ನಾವು ಕಲಸಿಟ್ಕೊಳ್ಳೋಣ. ಸೊ ಅದಕ್ಕಿಟ್ಬಿಟ್ಟು ನಾವು ಬೆಣ್ಣೆ ಕೂಡ ಕ್ಲೀನಾಗೆ ಹಚ್ಕೊಂಡು 1 ಅವರ್ ನಾವು ಕರೆಕ್ಟಿಗೆ ಇಟ್ಬಿಡೋಣ. ಸೊ 1 ಅವರ್ ಆದಮೇಲೆ ನಾವು ನೋಡೋಣ. ಇವಾಗ ತೆಗೆದು ನೋಡೋಣ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಸೊ ಇವಾಗ ಚೆನ್ನಾಗಿ ಇದನ್ನು ನಾದಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ನಾದಬೇಕು ನೀವು. ಸೊ 1-2 ನಿಮಿಷ ಚೆನ್ನಾಗಿ ನಾದಿದ್ರೆ ನಿಮಗೆ ಸಾಫ್ಟಾಗಿ ಕ್ಲೀನಾಗಿ ಬರುತ್ತೆ. ಒಂದು 4 ಉಂಡೆ ಮಾಡ್ಕೊಳ್ತೀನಿ. ಚಿಕ್ಕದಾಗಿ ಮಾಡ್ಕೋಬೇಕು. ಈ ಥರ 4 ಉಂಡೆನ ಮಾಡ್ಕೊಳ್ಳೋಣ. ಗೋಲ್ಡ್ಗೆಲ್ಲ ಆಲ್ರೆಡಿ ನಾನು ಬೆಣ್ಣೆನ ಹಚ್ಕೊಂಡಿದ್ದೀನಿ. ಇವಾಗ ನಾವು ಚಿಕ್ಕದಾಗೆ ನೋಡಿ ಮಧ್ಯ ಇಡೋ ಥರ ಮಾಡ್ಕೋಬೇಕು. ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ಬೆಣ್ಣೆನ ಹಚ್ಕೊಳ್ಳೋಣ. ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಪ್ಯಾನಲ್ಲಿ ಮಾಡ್ತಾ ಇರೋದ್ರಿಂದ ಒಂದು 10 ನಿಮಿಷ ಸ್ವಲ್ಪ ಬಿಸಿಗಿಡೋಣ. ಬಿಸಿಗೆ ಆಗಲಿ. ಆಗಿದೆ 35 ನಿಮಿಷ ಹೀಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ. ಎಲ್ಲ ಇದೇ ಥರ ಮಾಡ್ಕೋಬೋದು, ಚಿಕ್ಕದು ದೊಡ್ಡದು ನಿಮ್ಗೆ ಹೆಂಗೆ ಮಕ್ಳಿಗೆ ಮಾಡ್ಬೇಕು ಆ ಥರ ಮಾಡ್ಕೊಡ್ಬೋದು.